ಕುರುಕ್ಷೇತ್ರ ಸಿನಿಮಾ ಮಾಡಿದವರಿಗೆ ಕಂಟಕ ಕಂಟಕ. ಕುರುಕ್ಷೇತ್ರ ಸಿನಿಮಾದಲ್ಲಿ ನಟಿಸಿದವರಿಗೆ ಜೈಲು ಭಾಗ್ಯನ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಸ್ಯಾಂಡಲ್ವುಡ್ ನಲ್ಲಿ ಜೋರಾಗಿ ನಡೀತಾ ಇದೆ ದುರ್ಯೋಧನನ ಚರ್ಚೆ. ಕುರುಕ್ಷೇತ್ರ ಸಿನಿಮಾದಲ್ಲಿದ್ದವರಿಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ. ನಟ ದರ್ಶನ್ ನಟನೆಯ ಕುರುಕ್ಷೇತ್ರ ಸಿನಿಮಾ, ಏನು ಮುನಿರತ್ನ ನಿರ್ಮಾಣದ ಕುರುಕ್ಷೇತ್ರ ಸಿನಿಮಾ ಇದಾಗಿದೆ. ಕುರುಕ್ಷೇತ್ರ ಸಿನಿಮಾದಲ್ಲಿ ನಟಿಸಿದ್ರು ನಿಖಿಲ್ ಕುಮಾರಸ್ವಾಮಿ. ಇನ್ನು ದುರ್ಯೋಧನ ಪಾತ್ರದಲ್ಲಿ ನಟಿಸಿದ್ದ ದರ್ಶನ್ ಜೈಲು ಪಾಲು. ಕುರುಕ್ಷೇತ್ರ ಚಿತ್ರ ನಿರ್ಮಾಪಕ ಮುನಿರತ್ನ ಕೂಡ ಜೈಲು ಹಕ್ಕಿಯಾಗಿದ್ದಾರೆ. ಇತ್ತ ಚಿತ್ರದಲ್ಲಿ ನಟಿಸಿದ್ದ ನಿಖಿಲ್ ಕುಟುಂಬಸ್ಥರಿಗೂ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ಪ್ರಜ್ವಲ್ ರೇವಣ್ಣ. ಹೀಗೆ ಕುರುಕ್ಷೇತ್ರ ಸಿನಿಮಾದಲ್ಲಿದ್ದವರಿಗೆ ಕಂಟಕದ ಮೇಲೆ ಕಂಟಕ ಎದುರಾಗ್ತಿದೆ. ಸ್ಯಾಂಡಲ್ವುಡ್ ನಲ್ಲಿ ದುರ್ಯೋಧನ ಚರ್ಚೆ ಭಾರಿ ಸದ್ದು ಮಾಡ್ತಾ ಇದೆ. ಕುರುಕ್ಷೇತ್ರ ಸಿನಿಮಾದಲ್ಲಿ ನಟಿಸಿದವರಿಗೆಲ್ಲರಿಗೂ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆಯಾ, ಜೈಲು ಭಾಗ್ಯನ ಅನ್ನುವಂತ ಪ್ರಶ್ನೆ ಈಗ ಸ್ಯಾಂಡಲ್ವುಡ್ ನಲ್ಲಿ ಜೋರಾಗ್ತಾ ಇದೆ. ನಟ ದರ್ಶನ್ ನಟನೆಯ ಕುರುಕ್ಷೇತ್ರ ಸಿನಿಮಾ, ಇನ್ನು ಕುರುಕ್ಷೇತ್ರ ಸಿನಿಮಾವನ್ನ ಮುನಿರತ್ನ ನಿರ್ಮಾಣ ಮಾಡಿದ್ರು. ಇನ್ನು ಇದೇ ಚಿತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ನಟಿಸಿದ್ರು. ಹೀಗಾಗಿ ದುರ್ಯೋಧನ ಪಾತ್ರದಲ್ಲೇ ನಟಿಸಿದ್ದ ದರ್ಶನ್ ಜೈಲು ಪಾಲಾಗಿದ್ದಾರೆ. ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಇನ್ನು ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ನಟನೆ ಮಾಡಿದ್ರು. ಇತ್ತ ಕುರುಕ್ಷೇತ್ರ ಚಿತ್ರವನ್ನ ನಿರ್ಮಾಣ ಮಾಡಿದಂತಹ ನಿರ್ಮಾಪಕ ಮುನಿರತ್ನ ಕೂಡ ಜೈಲು ಹಕ್ಕಿ ಆಗಿದ್ದಾರೆ. ಜಾತಿ ನಿಂದನೆಯ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ. ಈಗ ಇದರ ಜೊತೆಯಲ್ಲೇ ಈ ಚಿತ್ರದಲ್ಲಿ ನಟಿಸಿದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಕುಟುಂಬಸ್ಥರಿಗೂ ಕೂಡ ಭಾರೀ ಸಂಕಷ್ಟಗಳು ಎದುರಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ದಾರೆ ಪ್ರಜ್ವಲ್ ರೇವಣ್ಣ. ಏನೋ ನಿಖಿಲ್ ಕುಮಾರಸ್ವಾಮಿ ಅವರ ಕುಟುಂಬಸ್ಥರಿಗೂ ಕೂಡ ಜೈಲು ಇನ್ನು ಕಾನೂನು ಕುಣಿಕಿನೇ ಭಾರೀ ಸದ್ದು ಮಾಡ್ತಿದೆ. ಈ ಮೂಲಕವಾಗಿ ಕುರುಕ್ಷೇತ್ರ ಸಿನಿಮಾದಲ್ಲಿದ್ದವರಿಗೆ ಕಂಟಕದ ಮೇಲೆ ಕಂಟಕಗಳು ಎದುರಾಗ್ತಿದೆ ಅನ್ನುವಂತ ಮಾತು ಸ್ಯಾಂಡಲ್ವುಡ್ ನಲ್ಲಿ ಭಾರೀ ಸದ್ದು ಮಾಡ್ತಿದೆ.